ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ನಾಗ್. ವರ್ಲ್ಡ್ ಅರೌಂಡ್ ಅಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಹಳ ದಿನಗಳ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸ್ನೇಹಿತರೊಬ್ಬರು ಹೋಮಿ ಕೆ ಬಾಬಾ ಅವರ ವಿಮರ್ಶಾ ಸಿದ್ಧಾಂತಗಳ ಬಗ್ಗೆ ಪರಿಚಯ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಭಾರತದ ಸಾಹಿತ್ಯದ ಖ್ಯಾತ ವಿಮರ್ಶಕರಾದ ಹೋಮಿ ಕೆ ಬಾಬಾ ಅವರ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ. ಅದೇ ರೀತಿ ಅವರ ವಿಮರ್ಶಾ ಸಿದ್ಧಾಂತಗಳ ಕಿರು ಪರಿಚಯವನ್ನು ಸಹ ನಿಮಗೆ ನೀಡ್ತಾ ಇದ್ದೀನಿ. ಹೋಮಿ ಕೆ ಬಾಬಾ ಅವರ ಪೂರ್ಣ ಹೆಸರು ಹೋಮಿ ಖುರ್ಷಿಡ್ಜಿ ಬಾಬಾ ಎಂದಾಗಿದೆ ಸ್ನೇಹಿತರೆ. ಇವರು 1949 ನವೆಂಬರ್ 1 ಮುಂಬೈಯಲ್ಲಿ ಜನಿಸಿದರು. ಯೂನಿವರ್ಸಿಟಿ ಆಫ್ ಮುಂಬೈನಿಂದ ಪದವಿಯನ್ನು ಪಡೆದಿರುವ ಹೋಮಿ ಕೆ ಬಾಬಾ ತಮ್ಮ PhDಯನ್ನು ಯುನೈಟೆಡ್ ಕಿಂಗ್ಡಮ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಮತ್ತು ಅಮೆರಿಕನ್ ಸಾಹಿತ್ಯ ಹಾಗೂ ಭಾಷೆಯ ಪ್ರೊಫೆಸರ್ ಆಗಿ ಸಹ ಕೆಲಸ ನಿರ್ವಹಿಸಿದ್ದಾರೆ. ಇದರೊಟ್ಟಿಗೆ ಹೋಮಿ ಕೆ ಬಾಬಾ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಆಫ್ ಸಸೆಕ್ಸ್ನಲ್ಲಿ ಕೂಡ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ತಮ್ಮ ಪೋಸ್ಟ್ ಕೊಲೋನಿಯಲ್ ಬರಹಗಳ ಹಿನ್ನೆಲೆಯಲ್ಲಿ ಇವರು ಅತ್ಯಂತ ಪ್ರಸಿದ್ಧರಾಗಿದ್ದಾರೆ. ಗೆಳೆಯರೇ, ಇವರ ಪ್ರಮುಖ ಕೃತಿಗಳ ಬಗ್ಗೆ ಅಥವಾ ಸಾಧನೆಯ ಬಗ್ಗೆ ನಾವು ಗಮನಿಸುವುದಾದರೆ 1994 ದ ಲೊಕೇಶನ್ ಆಫ್ ಕಲ್ಚರ್ ಎಂಬ ಕೃತಿಯಲ್ಲಿ ಇವರು ಹೈಬ್ರಿಡಿಟಿ, ಆಂಬಿವಿಲೆನ್ಸ್, ಥರ್ಡ್ ಸ್ಪೇಸ್ ಅನ್ನುವ ಸಿದ್ಧಾಂತಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ 1990 ನೇಷನ್ ಆ್ಯಂಡ್ ನೆರೇಷನ್, ಮುಂದುವರೆದಂತೆ ಆಫ್ ಮಿಮಿಕ್ರಿ ಆ್ಯಂಡ್ ಮ್ಯಾನ್, ಸೈನ್ಸ್ ಟೇಕನ್ ಫಾರ್ ವಂಡರ್ಸ್ ಎಂಬ ಕೃತಿಗಳನ್ನು ನಮಗೆ ನೀಡಿದ್ದಾರೆ. ಅದೇ ರೀತಿ ಇವರ ಅತ್ಯಂತ ಪ್ರಮುಖವಾದ ಕೊಡುಗೆಯಾಗಿ ಡಿಸೆಮಿನೇಷನ್, ಟೈಮ್, ನರೇಟಿವ್ ಆ್ಯಂಡ್ ದ ಮಾರ್ಜಿನ್ಸ್ ಆಫ್ ದ ಮಾಡರ್ನ್ ನೇಷನ್ ಎಂಬ ಸಂಶೋಧನಾ ಪ್ರಬಂಧವಾಗಿದೆ ಸ್ನೇಹಿತರೆ. ಇದರಲ್ಲಿ ಅವರು ಪೋಸ್ಟ್ ಕಲೋನಿಯಲಿಸಮ್ ಕಾನ್ಸೆಪ್ಟನ್ನು ನ್ಯಾಷನಲಿಸಮ್ ಅಂದರೆ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ನಮ್ಮ ಮುಂದಿಡುತ್ತಾರೆ. ಹೋಮಿ ಕೆ ಬಾಬಾ ಅವರು ಸಾಹಿತ್ಯಕ್ಕೆ ನೀಡಿರುವ ಈ ಕೊಡುಗೆಗಳಿಂದಾಗಿ ಭಾರತ ಸರ್ಕಾರವು 2012 ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಗೆಳೆಯರೇ, ಇವರ ಸಿದ್ಧಾಂತಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಾದರೆ ಮೊದಲು ಹೈಬ್ರಿಡಿಟಿಯನ್ನು ಅರ್ಥ ಮಾಡಿಕೊಳ್ಳೋಣ. ಬಾಬಾ ಈ ಪದವನ್ನು ಬಯೋಲಾಜಿಕಲ್ ಸೈನ್ಸ್ ಅಂದರೆ ಜೀವವಿಜ್ಞಾನದಿಂದ ಪಡೆದಿದ್ದಾರೆ. ನಾವೆಲ್ಲ ತಿಳಿದಿರುವಂತೆ 2 ವಿಭಿನ್ನ ಜಾತಿಯ ಅಥವಾ ವಿಭಿನ್ನ ಪ್ರಭೇದದ ಪ್ರಾಣಿಗಳು ಸೇರಿ ನವೀನ ಪ್ರಭೇದದ ಜೀವಸಂಕುಲಕ್ಕೆ ಕಾರಣವಾಗುತ್ತದೆ ಅಥವಾ ಜೀವಿಯ ಹುಟ್ಟಿಗೆ ಕಾರಣವಾಗುವುದೇ ಹೈಬ್ರಿಡಿಟಿ ಆಗಿದೆ. ಅದೇ ರೀತಿ ಹೋಮಿ ಕೆ ಬಾಬಾ ಹೈಬ್ರಿಡಿಟಿಯನ್ನು ತಮ್ಮ ಸಿದ್ಧಾಂತಗಳಲ್ಲಿ ಅಳವಡಿಸಿಕೊಂಡು 2 ವಿಭಿನ್ನ ಸಂಸ್ಕೃತಿಗಳು ಒಂದಕ್ಕೊಂದು ಸೇರಿದಾಗ ಅದು 3ನೆಯ ಸಂಸ್ಕೃತಿಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳುತ್ತಾರೆ. ಇದಕ್ಕೆ ಉದಾಹರಣೆಯನ್ನು ಕೊಡುವುದಾದರೆ ನಮ್ಮ ದೇಶವನ್ನು ಆಳಿದ ಬ್ರಿಟಿಷರು ತಮ್ಮ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಲು ಹಲವಾರು ಕೆಲಸಗಳನ್ನು ಮಾಡಿದರು. ಅದರಲ್ಲಿ ಮುಖ್ಯವಾಗಿ ಅವರ ಭಾಷೆಯಾದ ಇಂಗ್ಲಿಷ್ ನಮ್ಮ ಭಾಷೆಯೊಡನೆ ಸೇರಿ ಈಗ ನಾವು ಸಹ ನಮ್ಮ ಆಡುಭಾಷೆಯ ಜೊತೆಗೆ ಇಂಗ್ಲಿಷನ್ನು ಸೇರಿಸಿಕೊಂಡು ವಿಭಿನ್ನವಾದ ಮಾತನ್ನು ಅಥವಾ ವಿಭಿನ್ನವಾದ ಭಾಷೆಯನ್ನೇ ಸೃಷ್ಟಿಸಿಕೊಂಡಿದ್ದೇವೆ. ಅದೇ ರೀತಿ ಅವರು ಧರಿಸುತ್ತಿದ್ದ ಉಡುಪುಗಳನ್ನು ಸಹ ನಾವು ನಮ್ಮ ಸಂಸ್ಕೃತಿಯ ಉಡುಪಿನೊಂದಿಗೆ ಸೇರಿಸಿಕೊಂಡಿದ್ದೇವೆ. ಉದಾಹರಣೆಗೆ ನಾವು ಜೀನ್ಸ್ ಮೇಲೆ ಕುರ್ತಾ ಹಾಕಿಕೊಳ್ಳುವುದನ್ನು ನೋಡಬಹುದು. ಹೀಗೆ 2 ವಿಭಿನ್ನ ಸಂಸ್ಕೃತಿಗಳು ಒಂದಕ್ಕೊಂದು ಸೇರುವುದರಿಂದ ಅದರಲ್ಲಿ ಭಾಷೆಯ, ಸಂಪ್ರದಾಯದ, ಅದೇ ರೀತಿ ಐಡಿಯಾಗಳು ಒಂದಕ್ಕೊಂದು ಸೇರಿ ವಿಭಿನ್ನವಾದ 3ನೆಯ ಸಂಸ್ಕೃತಿಗೆ ನಾಂದಿ ಹಾಡುತ್ತದೆ. ಹೋಮಿ ಕೆ ಬಾಬಾ ತಮ್ಮ ಈ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಕಲ್ಚರ್ ಅಂದರೆ ಸಂಸ್ಕೃತಿ ಶುದ್ಧ ಇರುವುದಿಲ್ಲ, ಇವು ಬದಲಾವಣೆ ಆಗುತ್ತಲೇ ಇರುತ್ತವೆ ಎಂದು ತೋರಿಸಿಕೊಟ್ಟಿದ್ದಾರೆ. ಸಾಹಿತ್ಯದ ಉದಾಹರಣೆಯೊಂದನ್ನು ಈ ವಿಚಾರದಲ್ಲಿ ಗಮನಿಸುವುದಾದರೆ ಸಲ್ಮಾನ್ ರಶ್ಡಿ ಅವರ ಮಿಡ್ನೈಟ್ಸ್ ಚಿಲ್ಡ್ರನ್ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ.
ಅದರಲ್ಲಿ ಲೇಖಕರು ಇಂಗ್ಲಿಷ್ ಮತ್ತು ಭಾರತೀಯ ಅಭಿವ್ಯಕ್ತಿಯನ್ನು ಸೇರಿಸಿ ಹೊಸದೊಂದು ಶೈಲಿಯನ್ನೇ ನೀಡಿದ್ದಾರೆ. ಈಗ ಸ್ನೇಹಿತರೆ, ಹೋಮಿ ಕೆ ಭಾಭಾ ಅವರ ಥರ್ಡ್ ಸ್ಪೇಸ್ ಎನ್ನುವ ಸಿದ್ಧಾಂತವನ್ನು ಗಮನಿಸೋಣ. ಈ ಥರ್ಡ್ ಸ್ಪೇಸ್ ಒಂದು ಭೌತಿಕ ಸ್ಥಳ ಅಥವಾ ಜಾಗವಲ್ಲ, ಬದಲಾಗಿ ಇದೊಂದು ಮೆಟಫಾರಿಕಲ್ ಆಯಾಮವಾಗಿದೆ. ಇದರಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳು ಜೊತೆಯಾಗಿ ಸೇರಿ ಹೊಸದೊಂದು ಅರ್ಥವನ್ನೇ ಸೃಜಿಸುತ್ತವೆ. ಉದಾಹರಣೆಯಾಗಿ ಹೇಳುವುದಾದರೆ, ಅಮೆರಿಕಾದಲ್ಲಿ ಬಹಳಷ್ಟು ಮಂದಿಗೆ ಸ್ಪ್ಯಾನಿಷ್ ಬರುತ್ತದೆ. ಹೀಗಾಗಿ ಅವರುಗಳು ಸ್ಪ್ಯಾಂಗ್ಲಿಷ್ ಅನ್ನೋ ರೀತಿ ಮಾತನಾಡ್ತಾರೆ. ಅಂದರೆ ಸ್ಪ್ಯಾನಿಷ್ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಮಿಶ್ರಣ ಮಾಡಿಕೊಂಡು ಮಾತನಾಡುತ್ತಾರೆ. ಈ ಥರ್ಡ್ ಸ್ಪೇಸ್ ಅನ್ನೋದು ಒಂದು ನಾವೀಗಾಗಲೇ ಕಂಡುಕೊಂಡಂತೆ ಮೆಟಫಾರಿಕಲ್ ಜಾಗ ಅಥವಾ ಆಯಾಮವಾಗಿದೆ. ಅದರಲ್ಲಿ ಎರಡು ವಿಭಿನ್ನ ಸಂಸ್ಕೃತಿಗಳು ಸೇರಿ ಒಂದರ ಮೇಲೆ ಮತ್ತೊಂದು ಪ್ರಭಾವವನ್ನು ಬೀರುತ್ತವೆ. ಇದೊಂದು ಟ್ರಾನ್ಸ್ಫಾರ್ಮೇಟಿವ್ ಜಾಗ ಅಥವಾ ಆಯಾಮವಾಗಿದೆ ಸ್ನೇಹಿತರೆ. ಇದರಲ್ಲಿ ಹೊಸ ಅಸ್ತಿತ್ವವೇ ಉತ್ಪತ್ತಿಯಾಗುತ್ತದೆ. ಇದಕ್ಕೆ ಉದಾಹರಣೆಯಾಗಿ ಚಿಮಮಾಂದ ನ್ಗೋಜಿ ಅದಿಚೆ ಎಂಬ ಲೇಖಕಿಯ ಅಮೆರಿಕಾನಾ ಎಂಬ ಕೃತಿಯನ್ನು ಗಮನಿಸಬಹುದು. ಇದರಲ್ಲಿ ಆಕೆ ನೈಜೀರಿಯಾ ಮತ್ತು ಅಮೆರಿಕಾದ ಸಂಸ್ಕೃತಿಗಳ ನಡುವೆ ಇರುವ ಪಾತ್ರಗಳನ್ನು ಸೃಷ್ಟಿಸಿದ್ದಾಳೆ. ಸ್ನೇಹಿತರೆ, ಈಗ ಹೋಮಿ ಕೆ ಭಾಭಾ ಅವರ ಮತ್ತೊಂದು ಸಿದ್ಧಾಂತವಾದ ಮಿಮಿಕ್ರಿಯನ್ನು ಗಮನಿಸೋಣ. ಮಿಮಿಕ್ರಿ ಎಂದರೆ ಕಾಲೊನೈಸರ್ ಅಂದರೆ ವಸಾಹತುಗಾರನ ಸಂಸ್ಕೃತಿಯನ್ನು ಇಮಿಟೇಟ್ ಮಾಡುವುದಾಗಿದೆ. ಇದರಲ್ಲಿ ಅವರ ಕಲ್ಚರ್ ಅಂದರೆ ಸಂಸ್ಕೃತಿ, ಭಾಷೆ ಅಥವಾ ನಡವಳಿಕೆಯನ್ನು ಕಾಪಿ ಮಾಡುವುದಾಗಿರುತ್ತದೆ. ಆದರೆ ಇದು ಪೂರ್ಣವಾಗಿ ಆಗಿರುವುದಿಲ್ಲ. ಉದಾಹರಣೆಯಾಗಿ ಹೇಳುವುದಾದರೆ, ಬ್ರಿಟಿಷರು ಭಾರತವನ್ನು ಆಡಳಿತ ಮಾಡುವಾಗ ಇಲ್ಲಿನ ಹಲವಾರು ಜನ ಇಂಗ್ಲೀಷನ್ನು ಮಾತನಾಡುತ್ತಿದ್ದರು. ಆದರೆ ಅವರು ತಮ್ಮದೇ ಆದ ಭಾಷಾ ಶೈಲಿ ಅಂದರೆ ಆಕ್ಸೆಂಟನ್ನು ಬಳಸಿಕೊಂಡು ಇಂಗ್ಲೀಷನ್ನು ಮಾತನಾಡ್ತಾ ಇದ್ದಾರೆ. ಕಲೋನಿಯಲ್ ಆಡಳಿತದಲ್ಲಿ ಬದುಕುವ ಉದ್ದೇಶದಿಂದಾಗಿ ಈ ಜನಗಳು ಅವರ ಭಾಷೆಯನ್ನು ಅಳವಡಿಸಿಕೊಂಡರು, ಅವರ ಸಂಸ್ಕೃತಿಯನ್ನು ಅಳವಡಿಸಿಕೊಂಡರು, ಅವರ ನಡವಳಿಕೆಯನ್ನು ಅನುಸರಿಸುವ ಪ್ರಯತ್ನವನ್ನು ಸಹ ಮಾಡಿದರು. ಇದೆಲ್ಲವೂ ಮಿಮಿಕ್ರಿಗೆ ಒಂದು ಉದಾಹರಣೆಯಾಗಿದೆ. ಆದರೆ ಇದರಲ್ಲಿ ಪರಿಪೂರ್ಣತೆಯನ್ನು ಎಂದೂ ಸಾಧಿಸಲಾಗುವುದಿಲ್ಲ. ಸ್ನೇಹಿತರೆ, ಈಗ ಹೋಮಿ ಕೆ ಭಾಭಾ ಅವರ ಮತ್ತೊಂದು ಸಿದ್ಧಾಂತವಾದ ಆಂಬಿವ್ಯಾಲೆನ್ಸ್ ಕಡೆ ಗಮನ ಹರಿಸೋಣ. ಸ್ವೀಡನ್ನಿನ ಸೈಕಿಯಾಟ್ರಿಸ್ಟ್ ಆಗಿದ್ದಂತಹ ಯೂಜಿನ್ ಬ್ಲ್ಯೂಲರ್ ಎನ್ನುವರು ಈ ಪದವನ್ನು ಅಂದರೆ ಆಂಬಿವ್ಯಾಲೆನ್ಸನ್ನು ಮೊಟ್ಟಮೊದಲ ಬಾರಿಗೆ 1910ರಲ್ಲಿ ರಚಿಸಿದ ಲೇಖನದಲ್ಲಿ ಬಳಸುತ್ತಾರೆ. ಆ ಲೇಖನದ ಶೀರ್ಷಿಕೆ ವೋರ್ಟ್ರಾಗ್ ಊಬರ್ ಆಂಬಿವ್ಯಾಲೆನ್ಸ್ ಆಗಿದೆ. ಇದರಲ್ಲಿ ಯೂಜಿನ್ ಸ್ಕಿಜೋಫ್ರೇನಿಯಾದ ಲಕ್ಷಣಗಳನ್ನು ವಿವರಿಸುವಾಗ ಬಳಸುತ್ತಾರೆ. ಇದೇ ಪದವನ್ನು ಹೋಮಿ ಕೆ ಭಾಭಾ ತಮ್ಮ ಸಿದ್ಧಾಂತಗಳನ್ನು ಹೇಳುವಾಗ ಬಳಸಿದ್ದಾರೆ. ಇದರ ಪ್ರಕಾರ ಆಂಬಿವ್ಯಾಲೆನ್ಸ್ ಅಂದರೆ ಮಿಕ್ಸ್ ಅಥವಾ ಕಾಂಟ್ರಡಿಕ್ಟರಿ ಫೀಲಿಂಗ್ಸ್. ಇದರ ಪ್ರಕಾರ ವಸಾಹತುಗಾರನ ಮೇಲೆ ಅಂದರೆ ಕಾಲೊನೈಸರ್ ಮೇಲೆ ಇರುವಂತಹ ಮಿಕ್ಸ್ಡ್ ಅಥವಾ ಕಾಂಟ್ರಡಿಕ್ಟರಿ ಫೀಲಿಂಗ್ಸ್ ಆಗಿರುತ್ತದೆ. ಅಂದರೆ ಮೆಚ್ಚುಗೆಯಾಗಿರ್ಬೋದು ಅಥವಾ ವಿರೋಧ ಆಗಿರಬಹುದು. ಉದಾಹರಣೆಯಾಗಿ ಹೇಳುವುದಾದರೆ, ಬ್ರಿಟಿಷರ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಇಲ್ಲಿನವರು ಬಹಳ ಮೆಚ್ಚಿಕೊಂಡಿದ್ದರು. ಆದರೆ ಅದರೊಟ್ಟಿಗೆ ಬ್ರಿಟಿಷರು ತಮ್ಮನ್ನು ಅಧೀನದಲ್ಲಿ ನಡೆಸಿಕೊಳ್ಳುತ್ತಿರುವುದನ್ನು ಇವರು ದ್ವೇಷಿಸುತ್ತಿದ್ದರು. ಒಂದೇ ಸಮಯಕ್ಕೆ ಈ ರೀತಿಯ ವಿರೋಧಾಭಾಸಗಳಿರುವ ಭಾವನೆಗಳನ್ನು ಆಂಬಿವ್ಯಾಲೆನ್ಸ್ ಎಂದು ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೂ ಹೋಮಿ ಕೆ ಭಾಭಾ ಅವರ ಹಿನ್ನೆಲೆ ಮತ್ತು ಕಾರ್ಯಗಳ ಬಗ್ಗೆ ಪರಿಚಯ ಮಾಡಿಕೊಂಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡುವುದನ್ನು ಮರೆಯದಿರಿ. ಅದೇ ರೀತಿ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.